ನಾನು ಸೂಚನೆ ಕೊಟ್ಟು ಅಲ್ಲಿಂದ ನಿಂತಿದೆ. ಅದರ ಮಧ್ಯದಲ್ಲಿ 2008ರಲ್ಲಿ ಬಹುಶಃ ನಮ್ಮ ಯಾವುದೋ ಕೇಂದ್ರ ಸರ್ಕಾರದ ಸಂಸ್ಥೆ ಕೊಟ್ಟವರು ನನಗಿರೋ ಮಾಹಿತಿ. ಸರ್ 2018ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 2018ರಲ್ಲಿ ಸೆಂಟ್ರಲ್ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ನವರು ಸ್ಟೇಟ್ ಗೌರ್ಮೆಂಟ್ಗೆ ಲೆಟ್ರ್ ಬರೆದು ಇದು 1980 ಆ್ಯಕ್ಟ್ ಒಳಗಡೆ ಬರುತ್ತೆ ಜಮೀನು ಅಂತ ಹೇಳಿರೋದು, ಅದನ್ನು ಅವರು ಸೆಂಟ್ರಲ್ ಆಗಿ ಇಟ್ಕೊಂಡು ಇದು ಫಾರೆಸ್ಟ್ ಯಾವುದು ಬರೋಕ್ಕೆ ಸಾಧ್ಯ. ಅದಕ್ಕೆ ಹೇಳಿದ್ದು ಇದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಕೋರ್ಟ್ನಲ್ಲಿ ತೀರ್ಮಾನ ಆಗುತ್ತೆ. ಕೆಲವು ಆ್ಯಕ್ಟ್ಗಳು 2023ರಲ್ಲೂ ತಂದವ್ರೆ ಕೇಂದ್ರ ಸರ್ಕಾರದಲ್ಲಿ. ಆ ಆ್ಯಕ್ಟ್ ಪ್ರಕಾರ ಅದು ಬರೋಲ್ಲ ಅಂತಲೂ ಹೇಳ್ತಾರೆ. 2023ರಲ್ಲಿ ತಂದಿರೋ ಆ್ಯಕ್ಟು, ಅದರ ಪ್ರಕಾರ ಈ ಪ್ರಾಪರ್ಟಿ ವಿಷಯದಲ್ಲಿ ಯಾವುದೇ ರೀತಿ ಕ್ಲೈಮ್ ಮಾಡಲಿಕ್ಕೆ ಫಾರೆಸ್ಟ್ನವ್ರಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ಕಾನೂನಾತ್ಮಕವಾಗಿ ಚರ್ಚೆ ನಡೀತಿದೆ, ಆದರೆ ಈಗ ನಿಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಿರೋದು? ಅದು ನೀವು ಕೇಂದ್ರ ಸಚಿವರಾಗಿ ನೀವು ಆದ್ಮೇಲೆ ಯಾಕೆ ಆರೋಪ ಮಾಡ್ತಿರೋದು ಅಂತ? ಆರೋಪ ನನ್ನ ಮೇಲೆ ಮಾಡ್ತಾ ಇರೋದು ನಾನೇನೋ ಮಾಡಿಬಿಟ್ಟಿದ್ದೀನಿ ಅಂತ ಅಲ್ಲ, ನಾನು ಇದನ್ನು ರಿವೈವ್ ಮಾಡಲಿಕ್ಕೆ ಹೊರಟಿದ್ದೀನಿ. ಅದನ್ನು ತಡೆ ಹಿಡಿಬೇಕು ಅನ್ನೋದು ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅದಕ್ಕೆ ಇವೆಲ್ಲ ನಡೀತಾ ಇರೋದು. ನನ್ನ ಮೇಲೆ ಯಾವುದೂ ಆರೋಪ ಇಲ್ಲ. ಸರ್ ಈಗ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಈಗ ಅಟ್ ಪ್ರೆಸೆಂಟ್ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ ಸರ್? ಈಗ ನೋಡಿ ಆ ವಾರ್ಷಿಕ ಟರ್ನ್ಓವರ್ ಎಷ್ಟಿದೆ ಸರ್ ಕಂಪನಿ? ಇಲ್ಲ, ವರ್ಕಿಂಗ್ ಕ್ಯಾಪಿಟಲೇ ಇಲ್ಲ. ಇದರಲ್ಲೇ ಏನೇನೋ ಪಾಪ ಒದ್ದಾಡ್ಕೊಂಡು ಮಾಡ್ತಾವ್ರೆ. ಈಗ ಉದಾಹರಣೆ ನಾವು ವಾಚ್ ಫ್ಯಾಕ್ಟ್ರಿಗೆ ಹೋದ್ವು, ಅಸೆಂಬಲ್ ಏನು ಮಾಡ್ತಿದ್ದಾರೆ, 1,000 ತಿಂಗಳಿಗೆ ಮಾಡ್ತಾಯಿದ್ರು. ಈಗ ನಾವು ಬಂದ ಮೇಲೆ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಟ್ಟ ಮೇಲೆ ನಮ್ಮ ಈಗ ಹೊಸ CMDನೂ ಹಾಕಿದ್ದೀನಿ. ಅವರು ಮೊದಲು BHELನಲ್ಲಿದ್ದರು, ಅವ್ರನ್ನ ಇಲ್ಲಿಗೆ CMD ಮಾಡಿದ್ದೀವಿ. BHELನಲ್ಲಿ ಅವರಿಂದ ಕೆಲವು ಸೆಕ್ಟರ್ನಲ್ಲಿ ಒಳ್ಳೆ ಕೆಲಸ ಮಾಡಿದರು, ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ ನಮ್ಮ HMTನ ಏನಾದರೂ ಮಾಡಿ ಉಳಿಸ್ಬೇಕು ಅಂತೇಳಿ ಬೆಳೆಸೋದಕ್ಕೆ ಅವ್ರನ್ನ ನಾವೇ ಆಯ್ಕೆ ಮಾಡಿ ಹಾಕಿದ್ದೀವಿ. ಇಲ್ಲಿಗೆ CMD ಹೊಸದಾಗಿ ಬಂದಿದ್ದಾರೆ. ಬಂದ ಮೇಲೆ ಕಳೆದ 3-4 ತಿಂಗಳಿಂದ ನಿರಂತರವಾಗಿ ಬಹುಶಃ ಅವ್ರು ದಿನಕ್ಕೆ ಎಷ್ಟು ಗಂಟೆ ನಿದ್ದೆ ಮಾಡೋರೋ ಗೊತ್ತಿಲ್ಲ ನನಗೆ. ನಾನು ಏನು ಸೂಚನೆ ಕೊಟ್ಟಿದ್ದೆ ಅದು ಎಲ್ಲವನ್ನು ಪಕ್ಕಾ ರೆಡಿ ಮಾಡಿ ನಮ್ಮ CMTನ ಅಲ್ಲಿಯ CMD ಏನಿದ್ದಾರೆ ಅವರು ಇವರು ಇಬ್ಬರು ಸೇರಿ ಒಂದು DPRನ ಹೊಸದಾಗಿ ಮತ್ತೆ ತಯಾರು ಮಾಡಿ ಕಳಿಸಿದ್ದಾರೆ. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಚರ್ಚೆ ಮಾಡಬೇಕು ಚರ್ಚೆನೂ ಮಾಡಿದ್ವಿ ಬ್ರದರ್ ಈ ವಿಷಯದಲ್ಲಿ. ಅದರಿಂದ ಇವತ್ತು 1,000 ಮ್ಯಾನುಫ್ಯಾಕ್ಚರ್ ಆಗ್ತಾ ಇದ್ದ ವಾಚ್ಗಳು 10,000ಕ್ಕೆ ತಿಂಗಳಿಗೆ ಮಾಡ್ತಾಯಿದ್ದಾರೆ. ಈಗ ಮಾಡ್ತಿದ್ದಾರೆ 10,000ಕ್ಕೆ ಏರಿದೆ, ಡಿಮ್ಯಾಂಡ್ ಇದೆ. ಆ್ಯಕ್ಚುಲಿ ನಂದು HMT ಇದೆ 85 ಲಕ್ಷದ್ದು. ಸರ್ ನಾನು ಅದನ್ನ ಹೇಳ, ನೀವು ಕಟ್ತಿದ್ದೀರಾ ಕೆಲವು ನಿಮ್ಮ ಎಂಪ್ಲಾಯ್ಸ್ಗಳೇ HMT ವಾಚ್ ಕಟ್ಟಲ್ಲ ಸರ್? ಸರ್ ಇದೆ ಎಲ್ಲ ಸರ್ ಒಂದು 5-6 ಜನ ನಾನು ಕೇಳಿದೆ, ಅವ್ರು ಕಟ್ಟಿರ್ಲಿಲ್ಲ, ಅದೇ ಕೇಳ್ತಾ ಇದ್ದೆ. ಇಲ್ಲ, ನಿಮಗೆ ಹೇಳಬೇಕು ಅನ್ನೋದಾದ್ರೆ ಒಂದು ಗಂಡು ಬೇರೆ ಈಗ ಗಂಡು ಬೇರಣ್ಣ ಅಂತಕ್ಕಂಥ ಒಂದು ಹೊಸ ಹೆಸರಿನಲ್ಲಿ ಮಾಡಿದ್ರು. ಮಾರ್ಕ್ ನಮಗೆ ಡಿಮ್ಯಾಂಡ್ನ ನಾವು ಪ್ರೆಷರ್ನ ಇದು ಮಾಡೋಕ್ಕಾಗಲಿಲ್ಲ, ನಾವು ರೀಚ್ ಮಾಡಲಿಕ್ಕೆ. ಆ ಥರ ಇದೆ. ಇದು ಒಂದು ದಲಿತ ಸಮಾಜದ ಸಂಘಟನೆಯವರು HMTಯಿಂದ ಆರ್ಡ್ರ್ ಕೊಟ್ಟು ಮಾಡಿಸಿದ್ರು ಈ ವಾಚನ್ನು. ಅವರು ದಲಿತ ಸಮಾಜದವ್ರು ನನಗೆ ಇದು ಕಟ್ಟಿದ್ದಾರೆ, ಇದು ಕಟ್ಕೋಬೇಕು. ಮೊದಲು HMT ಇನ್ನೊಂದು ವಾಚ್ ಕಟ್ಟಿದ್ದೆ, ಅದನ್ನು ತೆಗೆದು ಇದನ್ನು ಕಟ್ಟಿದ್ರು. ಇದರ ರೇಟು 1,230 ರೂಪಾಯಿ. 75 ಲಕ್ಷ. ಹಾಂ, 75 ಲಕ್ಷ ಅಂತ ಹೇಳಿದ್ರು. ಸರ್, ಒಂದು 2-3 ಜನ ನಿಮ್ಮ ಇವತ್ತಿನ ಇದ್ರ ಬಗ್ಗೆ ಮಾತಾಡಿದ್ದಾರೆ ಸರ್ ನಾಯಕರು. ನೀವು ಇವತ್ತಾದರೂ HMT ಭೇಟಿಗೆ ಹೊರಟಿದ್ದಾರೆ ಕುಮಾರಸ್ವಾಮಿ, ಬಹಳ ಸಂತೋಷ, ನೋಡ್ಕೊಂಡು ಬಂದು ನನಗೆ ಹೇಳಿ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ಚೆಲುವರಾಯಸ್ವಾಮಿ ಅವರು, ನೀವು BJP ಸಭ್ಯದಲ್ಲಿ 20 ಸೀಟ್ ಗೆದ್ದು ತೋರಿಸೋದಲ್ಲ, ಹೊರಗಡೆ ಬಂದು 120 ಸೀಟ್ ಗೆದ್ದು ತೋರಿಸಲಿ ಸವಾಲಾಗ್ತೀನಿ ವಿಧಾನಸೌಧದ ಮುಂದೆ. ನಾವು ಏಕಾಂಗಿಯಾಗಿ ಬ್ರದರ್ ಕಳೆದ 20 ವರ್ಷದಿಂದ ಏನು ನನ್ನ ಬಗ್ಗೆ ಟೀಕೆ ಮಾಡ್ತಾರೆ, ಇವರ ನನ್ನ ವಿರುದ್ಧ ಏನು ವಿಷ ಕಾರ್ತಾರೋ ಏನು ಕಾರ್ತಾರೋ ಗೊತ್ತಿಲ್ಲ. ಇಲ್ಲ ಪಾಪ 120 ಸೀಟ್ ಗೆಲ್ಲು ಅಂತ ಹೇಳವ್ರೆ. ನೋಡೋಣ, ಅದನ್ನು ಮುಂದೊಂದು ದಿನ ಇನ್ನೂ ಸಾಯಲ್ಲ, ಸುಲಭವಾಗಿ ಬದುಕಿರ್ತೀನಿ. ಬಹುಶಃ ಕರ್ನಾಟಕ ನಾಡಿನ ಜನತೆ ಅವರೇನು ನನಗೆ ಚಾಲೆಂಜ್ ಮಾಡಿದ್ದಾರೆ, ಆ 120 ಸೀಟ್ ಗೆದ್ದು ತೋರಿಸಿ ಅಂತ ಹೇಳಿ, ತೋರಿಸ್ತಕ್ಕಂಥ ದಿನವೂ ಬರುತ್ತೆ. ನನಗೆ ಆ ವಿಶ್ವಾಸ ಇದೆ. ಇಲ್ಲಿ ಏಕಾಂಗಿಯಾಗಿ ಕಳೆದ 20 ವರ್ಷ ಅವರು ಇದ್ದರು ಭಾಳ ದಿವಸ. ಪಾಪ ಈಗೆಲ್ಲ ಮಾತಾಡ್ತಾರೆ, ಅದೆಲ್ಲ ಹಳೆದೆಲ್ಲ ಮರ್ತು ಬಿಡ್ತಾರೆ.
ಈ ಒಂದು ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅನ್ನೋದಕ್ಕೆ ಇನ್ನೂ ಉಳಿದಿದ್ದೀನಲ್ಲ, 18 ಸೀಟಾದರೂ ಗೆದ್ದಿದ್ದೀವಲ್ಲ, 18 ಸೀಟು 19 ಸೀಟು ಗೆದ್ದಿದ್ದೀವಲ್ಲ ಇದರಲ್ಲಿ. ಇವತ್ತು ಮಮತಾ ಬ್ಯಾನರ್ಜಿ ಅಂತವರು 3 ಟರ್ಮು ಮುಖ್ಯಮಂತ್ರಿ, ನವೀನ್ ಪಟ್ನಾಯಕ್ 5 ಟರ್ಮ್ ಮುಖ್ಯಮಂತ್ರಿ. ಅವ್ರ ಸ್ಟ್ರಗಲ್ ನೋಡ್ತಾ ಇದ್ದೀನಿ. ಈ ಕಾಂಗ್ರೆಸ್ದೇ ತಗೊಳ್ಳಿ ಪಾಪ, ಅವ್ರಿಗೆ ಹೇಳ್ತೀನಿ, ಅದು ಯಾರು ನನ್ನ ಸ್ನೇಹಿತ ಹೇಳ್ದ ಅಂದ್ರಲ್ಲ, ಎಷ್ಟೋ ರಾಜ್ಯಗಳಲ್ಲಿ 0. ಕಾಂಗ್ರೆಸ್ ಪರಿಸ್ಥಿತಿ 30 ವರ್ಷದ ಇತಿಹಾಸ ಇರೋ ಪಕ್ಷ. ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಗೆದ್ರು, ತಮಿಳ್ನಾಡಿನಲ್ಲಿ 5 ಸೀಟ್ ಗೆದ್ದು DMK ಅವರು ಟೋಪಿ ಹಾಕಿ ಈಗ ಅಲ್ಲೆಲ್ಲ ಹೋಗಿ ಸೇರ್ಕೊಂಡವ್ರೆ. ಪಂಜಾಬ್ ಪರಿಸ್ಥಿತಿ ಏನಾಗಿದೆ, ವೆಸ್ಟ್ ಬೆಂಗಾಲಲ್ಲಿ ಎಷ್ಟು ಸೀಟ್ ಗೆದ್ರು, ಬಿಹಾರದಲ್ಲಿ ಎಷ್ಟು ಸೀಟ್ ಗೆದ್ರು, ಎಲ್ಲಿಗೆ ಬಂದು ನಿಂತವ್ರೀಗ? ನಾನಾದರೂ 20 ಸೀಟ್ ಗೆದ್ದಿದ್ದೀನಿ, ಒಂದು ಸಣ್ಣ ಪಕ್ಷ. ನೀವು ಹೇಳ್ರಪ್ಪ ರಾಷ್ಟ್ರೀಯ ಪಕ್ಷ, ನಿಮ್ಮ ಪರಿಸ್ಥಿತಿ ಏನಿದೆ? ಅದರಿಂದ 120 ಸೀಟ್ ಗೆಲ್ಲ ದಿನವೂ ಬರುತ್ತೆ. ಎಷ್ಟು ದಿವಸ ಸಹಿಸ್ತಾರೆ ರಾಜ್ಯದ ಜನ? ಬದಲಾವಣೆ ಆಗುತ್ತೆ. ಆ ಟೈಮ್ ಬಂದಾಗ ಮಾತಾಡಿ. ಸಿಎಂ ಅವರು ನಿಮ್ಮ ಮೇಲೆ ಗಂಭೀರ ಆರೋಪ ಮಾಡಿದ್ದಾರೆ ಸರ್. ಏನ್ ಬ್ರದರ್? ಒಕ್ಕಲಿಗ ಸಮುದಾಯದಿಂದ ಒಬ್ರು ಸಿಎಂ ಆಗಿದ್ದಾರೆ, ಅವ್ರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನೋಡಿ, HMT ಬಿಟ್ಟು ರಾಜಕೀಯ ಕೊಟ್ಟೋದ್ರಿ ಈಗ. ಅದಕ್ಕೆಲ್ಲ ಉತ್ತರ ಕೊಡೋಣ ಬ್ರದರ್. ಏನಕ್ಕೆ? ಅಲ್ಲ, ಅವರು ನನಗೆ ಕಣ್ ತರಿಸಿರೋದಕ್ಕೆ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವ್ರಿಗೊಂದು ಅಭಿನಂದನೆ. DK ಶಿವಕುಮಾರ್ ಅವರು ಭೂಮಿ ಹೊಂದಿದ್ದಾರೆ ಅಂತ ಹೇಳಿದ್ರಿ ಸರ್, ಅದಕ್ಕೆ ಸಂಬಂಧಪಟ್ಟಂಗೆ ಏನ್ ದಾಖಲೆ ಇದೆ ಸರ್? ಕೊಡೋಣ, ಎಲ್ಲ ಬನ್ನಿ, ಸ್ವಲ್ಪ ಟೈಮ್ ಇದೆ. ಎಲ್ಲ 174 ಎಕರೆ DK ಶಿವಕುಮಾರ್ 174 ಎಕರೆಯಲ್ಲಿ DK ಶಿವಕುಮಾರ್ ಅವರು ಆಸ್ತಿ ಇದೆ ಅಂತ ಹೇಳಿ ನಮ್ಮ ಆರೋಪನ ಸರ್. ನಂದಲ್ಲ, ಇಲ್ಲಿ ಯಾರ ಮಾತಾಡ್ತಾರೆ? ಇಲ್ಲಿ ಕಾರ್ಮಿಕರಿದಾರಲ್ಲ, ಕಾರ್ಮಿಕರು ಹೇಳೋದು, ನಂದಲ್ಲ ಆರೋಪ. ನೋ, ಇಂಗ್ಲಿಷ್ ನಲ್ಲಿ ಮಾಡಕ್ಕೆ ಬಹಳ ಲೆಂತಿ ಐತೆ ಬ್ರದರ್, ಬೇಡ ಇದನ್ನ ಸರ್. ಬ್ರೀಫ್ ಆಗಿ ಹೇಳಿ ಸರ್. ವೇಟ್ ಆಯ್ತು. ಈಸ್ ಗೋಯಿಂಗ್ ಟು ಸ್ಪೀಕ್ ಇನ್ ಇಂಗ್ಲಿಷ್. ಸರ್, ಒಂದೇ ನಿಮಿಷ ಎಂಪ್ಲಾಯ್ಸ್ ಎಲ್ಲ ಏನೋ ಕೇಳ್ತಿದ್ದಾರೆ. ಏನ್ ಬ್ರದರ್? ಯಾವಾಗ ಮತ್ತೆ ಅದು ಪುನಶ್ಚೇತನ ಆಗುತ್ತೆ ಅಂತ ಬ್ರದರ್, ನಾನೇ ಅದು ಸಂಪೂರ್ಣವಾಗಿ ತೀರ್ಮಾನ ತಗೊಳ್ಳೋ ಶಕ್ತಿ ಇದ್ದಿದ್ರೆ ಇಷ್ಟೊತ್ತಿಗೆ ಓಪನ್ ಆಗಿ 1.5 ವರ್ಷ ಆಗಿರೋದು. ನನ್ನ ಕೈಲಿಲ್ಲ ಆ ಶಕ್ತಿ. ಅವ್ರಿಗೆ ಒಂದು ಭರವಸೆ ಕೊಡ್ಬೋದಲ್ಲ, ಇಷ್ಟು ಭರವಸೆ ಕೊಟ್ಟಿದ್ದೀನಿ. ಅದ್ರ ಮೇಲೆ ಅವ್ರು ಇನ್ನೂ ಕುಮಾರಣ್ಣಿಂದ ಏನೋ ಆಗುತ್ತೆ ಅಂತ ಕಾಯ್ತಾವ್ರೆ. ನನ್ನ ಭರವಸೆ ಮೇಲೆ ಸ್ವಲ್ಪ ಎಲ್ಲಾರನ್ನೂ ಒಂಚೂರು ನಿದ್ದೆ ಮಾಡ್ತಾವ್ರೆ. ಈಗ ಇಲ್ಲದೆ ಹೋಗಿದ್ರೆ ಅವ್ರ ಪರಿಸ್ಥಿತಿಗಳು ಹಿಂದೆ ಏನು ಅನುಭವಿಸೋರು ಗೊತ್ತಿದೆ ನನಗೆ. ಈಶ್ವರ್ ಕಂಡ್ರೆ ನಿದ್ರೆ ಮಾಡ್ತಿಲ್ಲ ಸರ್. ಅವ್ರಿಗೆ ಬರುತ್ತೆ ಗೊತ್ತಿಷ್ಟು.